ರೆಡಿ 1 2 3 ಸ್ಟಾರ್ಟ್. ಕಲರ್ಫುಲ್ ಆಗಿದೆ. ನನ್ನ ಜೀವನ ಇದೇ ತರ ಕಲರ್ಫುಲ್ ಆಗಿದೆ. ನನ್ನ ಜೀವನವನ್ನೇ ಬದಲಾಯಿಸಿದಂತಹ ಸೀರೆ ಇದು. ನಾನು ಹೇಳ್ತಾ ಇದ್ದೀನಿ, ಬೇಜಾರ್ ಮಾಡ್ಕೊಂಡು ತಗೊಂಡಿದ್ದೀನಿ ಅಂತ, ಸೊಕ್ಕದಾಗಿದೆ ಅಂತ ಹೇಳ್ತಾ. ನನ್ನ ಹತ್ರ ಇರೋ ತುಂಬಾ ಕಾಸ್ಟ್ಲಿ ಸ್ಯಾರಿ ಅಂತ ಇದೆ. ಡೋಂಟ್ ವರಿ ಚಿನ್ನ, ನಮಗೂ ಒಳ್ಳೆ ಟೈಮ್ ಬಂದೇ ಬರುತ್ತೆ. ಈ ಸ್ಯಾರಿಯಲ್ಲಿ ನಾನು ತುಂಬಾ ಚೆನ್ನಾಗಿ ಕಾಣ್ತೀನಂತೆ. ಚೆನ್ನಾಗಿ ಕಾಣುತ್ತೆ. ಸರ್ ಸಖತ್ ಗ್ರ್ಯಾಂಡ್ ಲುಕ್ ಐತಿ. ಇದು ಅಣ್ಣಯ್ಯ ಹೃದಯವಂತ ಕೊಡ್ಸಿರೋ ಸ್ಯಾರಿ. ಇಲ್ಲೂ ಪಿಕಪ್ ಬಂದಿದ್ರೆ ಚೆನ್ನಾಗಿರೋದು ಅನ್ಸುತ್ತಲ್ವಾ? ಹೌದು. ಈ ಕಡೆ ಸೈಡ್ ಅಲ್ಲಿ. ಹಾಯ್ ಹಾಯ್, ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಬ್ಲಾಗ್ ವಿಷಯ ಏನಂದ್ರೆ, ನಮ್ಮ ಶ್ರೀಮತಿಯವರು ಸ್ಯಾರಿ ಕಲೆಕ್ಷನ್, ಅವ್ರ ಸ್ಯಾರಿ ಕಲೆಕ್ಷನ್ಸ್ ತೋರಿಸ್ತಾ ಇದ್ದಾರೆ. ನಮ್ಮ ಗೃಹ ಪ್ರವೇಶದ ಟೈಮಲ್ಲಿ ಕಮೆಂಟ್ ಮಾಡಿದ್ರು ಕೆಲವರು, ಇವು ಗೃಹ ಪ್ರವೇಶಕ್ಕೆ ತಗೊಂಡಿರೋ ಸ್ಯಾರಿ ತೋರಿಸಿ ಅಂತ. ಆ ಟೈಮಲ್ಲಿ ನಮ್ಗೆ ಆಗಿರಲಿಲ್ಲ ಅದು ವಿಡಿಯೋ ಮಾಡೋದಕ್ಕೆ ಬ್ಲಾಗಲ್ಲಿ. ಹಾಗಾಗಿ ಇವತ್ತು ಹೇಗೂ ಆ ಸೀರೆ ಜೊತೆ ನನ್ನ ಹತ್ರ ಇನ್ನು ಯಾವ್ಯಾವ ಸ್ಯಾರಿ ಇದೆ, ಮತ್ತೆ ಆ ಸ್ಯಾರಿಯಲ್ಲಿ ಇರುವಂತ ಮೆಮೊರೀಸ್ ಏನು ಎಲ್ಲ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಶೇರ್ ಮಾಡ್ಕೋತಾರೆ. ಗೃಹ ಪ್ರವೇಶದ್ದು ಸ್ಯಾರಿ 2 ಸ್ಯಾರಿ ಅಲ್ವಾ? 2 ಸ್ಯಾರಿ. 2 ಸ್ಯಾರಿ. ಕೆಲವರು ಇತ್ತೀಚೆಗೆ ಕೆಲವೊಂದು ಫಂಕ್ಷನ್ ಬ್ಲಾಗ್ ನೋಡಿಬಿಟ್ಟು ಕಮೆಂಟ್ ಮಾಡಿದರು, ಏನು ನಿಮ್ಮ ಶ್ರೀಮತಿಯವರು ಯಾವಾಗಲೂ ಎಲ್ಲ ಫಂಕ್ಷನ್ಗೂ ಒಂದೇ ಸ್ಯಾರಿನ ಅಂತ. ಖಂಡಿತ ಅಲ್ಲ, ಒಂದೇ ಸ್ಯಾರಿ ಅಲ್ಲ, 2 ಸ್ಯಾರಿ. ಅದು ನಮ್ಮ ಗೃಹ ಪ್ರವೇಶ ಸ್ಯಾರಿನೇ. ಯಾಕೆ ಅಂದರೆ ಕಾರಣಗಳು 3 ಕಾರಣ ಇದ್ದಾವೆ. ಅದು ನನಗೆ ಗೊತ್ತು. ಇವ್ರೇನು ಕಾರಣ ಹೇಳ್ತಾರೆ ಕೇಳೋಣ. ಏನು ಕಾರಣ ಹೇಳಿ ಮೇಡಮ್? ಒಂದು, ಅದು ಹೊಸ ಸ್ಯಾರಿಗಳು ನಂಗೆ ತುಂಬಾ ಇಷ್ಟ ಆಯ್ತು, ಒಂದು ಕಾರಣ. ಓಕೆ. ಆಮೇಲೆ ವರ್ಕ್ ಮಾಡಿಸಿದೀನಿ, 2 ಕಾರಣ ಇಷ್ಟ ಆಯ್ತು. ಆಮೇಲೆ ಸದ್ಯಕ್ಕಷ್ಟೇ 2 ಕಾರಣ ಹೇಳಿದ್ರು ಅವರು. ಇನ್ನೊಂದು 3ನೇ ಕಾರಣ ಏನು ಅಂದರೆ, ಇವರು ಮೊದಲು ಹೊಲಿಸ್ಕೊಂಡಿರೋ ಬ್ಲೌಸ್ಗಳು ಸ್ವಲ್ಪ ದಪ್ಪ ಆಗಿದ್ದಾರೆ. ತುಂಬ ದಪ್ಪ ಅಂದರೆ ಅಲ್ವಾ, ನಾನು ಮರ್ತೋಗ್ಬಿಟ್ಟಿದ್ದೀನಿ. ದಪ್ಪ ಅಂದರೆ ತುಂಬ ಏನೋ ದೊಡ್ಡೋತಿದ್ದೆ ಆ ಥರ ಅಲ್ಲ, ಸ್ವಲ್ಪ ದಪ್ಪ. ಗೃಹ ಪ್ರವೇಶ ಆದ್ಮೇಲೆ ಸ್ವಲ್ಪ ಸುಖ, ಸಂತೋಷ, ನೆಮ್ಮದಿ, ಹೊಸ ಮನೆ ಕಟ್ಟಿದ್ದೀವಿ ಅಂತೆಲ್ಲ ನೆಮ್ಮದಿ ಬಂದು ಒಂದು ಸ್ವಲ್ಪ ದಪ್ಪ ಆಗಿದ್ದಾರೆ. ಆ ದಪ್ಪ ಆದ್ಮೇಲೆ ಹೆಣ್ಮಕ್ಳಿಗೆ ಬ್ಲೌಸ್ ಗೊತ್ತಲ್ಲ, ಅದು ಎಲ್ಲ ಸ್ಟಿಚ್ ಮಾಡ್ಕೋಬೇಕು. ಆಲ್ಟ್ರೇಷನ್ ಮಾಡ್ಕೊಂಡಿಲ್ಲ, ಅದರಿಂದ ಮತ್ತೆ ವರ್ಕ್ ಮಾಡಿರೋ ಬ್ಲೌಸ್ ಇದ್ವಲ್ಲ, ಅದಕ್ಕೆ ಅದನ್ನೇ ಹಾಕೊಂಡು ಎಲ್ಲ ಫಂಕ್ಷನ್ಗೂ ಹೋಗ್ತಾರೆ. ಅದೇನೋ ದೊಡ್ಡದಲ್ಲ. ಮತ್ತು ಇನ್ನೂ ಒಂದು ಹೇಳಬೇಕು, ಏನೋ ಒಂದ್ಸಲ ಹಾಕಿ ಡ್ರೆಸ್ಸು ಇನ್ನೊಂದ್ಸಲ ಹಾಕದೇ ಇರೋಕೆ, ಒಂದ್ಸಲ ಉಟ್ಕೊಂಡು ಸೀರೆ ಇನ್ನೊಂದ್ಸಲ ಉಟ್ಕೊಂಡಿರೋಕೆ ನಾವು ಏನೋ ಸೆಲೆಬ್ರಿಟೀಸ್ಗಳಲ್ಲ, ನಾವು ಸಾಮಾನ್ಯ ಜನರು. ಅಲ್ಲ, ಸೆಲೆಬ್ರಿಟಿಗಳು ಸಾಮಾನ್ಯ ಜನರೇ, ಆದರೆ ಅವರು ತುಂಬ ಸ್ವಲ್ಪ ಐಷಾರಾಮಿ ಜೀವನ ಬದುಕ್ತಾರೆ. ಆಮೇಲೆ ನಾವು ಮಧ್ಯಮ ವರ್ಗನೂ ಅಲ್ಲ, ನಾವು ಹೇಳ್ಬೇಕಾದ್ರೆ ಕೆಳ ಮಧ್ಯಮ ಅನ್ಬೋದು. ಮಧ್ಯಮ ವರ್ಗ ಅಂದರೆ ಈ ಹೈಸ್ಕೂಲ್ ಟೀಚರ್ಸು, ಮಿಡ್ಲ್ ಸ್ಕೂಲ್ ಟೀಚರ್ಸ್ ಇರ್ತಾರಲ್ಲ, ಗೌರ್ಮೆಂಟ್ ಜಾಬ್, ಆ ಲೆವೆಲ್ ಗೌರ್ಮೆಂಟ್ ಜಾಬಲ್ಲಿ ಇರ್ತಾರಲ್ಲ, ಅವರು ಮಧ್ಯಮ ವರ್ಗ ಬರ್ತಾರೆ. ನಾವು ಅದಕ್ಕಿಂತ ಕೆಳಗಡೆ ಅಂದರೆ ಕೆಳ ಮಧ್ಯಮ. ಬಡವರಲ್ಲ, ಬಡವರು ಅಂದರೆ ತಿನ್ನೋಕ್ಕೆ ಊಟ ಬಟ್ಟೆ ಏನೂ ಇರೋದಿಲ್ಲ ಅಂಥವ್ರನ್ನ ಬಡವರು ಅನ್ಬೋದು. ತಕ್ಕ ಮಟ್ಟಿಗೆ ದೇವ್ರು ಕೊಟ್ಟಿದ್ದಾನೆ ನಮಗೆ. ಕೆಳ ಮಧ್ಯಮ ವರ್ಗ ಅನ್ಬೋದು. ಕೆಳ ಮಧ್ಯಮ ವರ್ಗದವ್ರ ಲೈಫು ಇದೇ ಥರ ಇರೋದು. ದಿನ ಒಂದೊಂದು ಫಂಕ್ಷನ್ಗೂ ಒಂದೊಂದು ಸೀರೆ ತೊಗೊಂಡು ಇದು ಮಾಡೋದಕ್ಕೆ ಆಗೋದಿಲ್ಲ. ಸರಿ, ಈಗ ನಮ್ಮ ಶ್ರೀಮತಿಯವರು ಸ್ಯಾರಿ ಕಲೆಕ್ಷನ್ಸ್ ತೋರಿಸ್ತಾರೆ. ಸ್ಯಾರಿ ಮೆಮೊರಿಗಳು ತುಂಬ ಇದ್ದಾವೆ ಸ್ಯಾರಿಗಳ ಜೊತೆ. ಶುರು ಮಾಡ್ತೀರಾ ನಿಮ್ಮ ಇದನ್ನ? ಈ ಬ್ಲಾಗಲ್ಲಿ ಪೂರ್ತಿ ಅವರೇ ಇರ್ತಾರೆ, ನಾವು ಕ್ಯಾಮ್ರಾ ಹಿಂದೆ ಇರ್ತೀವಿ. ರೆಡಿ 1 2 3 ಸ್ಟಾರ್ಟ್. ಮೊದಲನೇ ಸ್ಯಾರಿ ಬಂದ್ಬಿಟ್ಟು ನಮ್ದು ಎಂಗೇಜ್ಮೆಂಟ್ ಸ್ಯಾರಿ ತೋರಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಏನ್ ಗೊತ್ತಾ, ನಾನು ಯಾವುದೇ ಸ್ಯಾರಿ ಆದ್ರೂ ಉಲ್ಟಾ ಮಡ್ಸಿಡ್ತೀನಿ, ಸ್ಯಾರಿ ಹಾಳಾಗಲ್ಲ ಅಂತ ಹೇಳ್ಬಿಟ್ಟು. ಹೌದಾ? ನಮ್ಮ ಎಂಗೇಜ್ಮೆಂಟ್ ಸ್ಯಾರಿ ಒಂದು ಕತೆ ಇದೆ. ನಮ್ದು ಹಳೆ ವಿಡಿಯೋದಲ್ಲಿ ನೋಡಿರ್ತೀರಾ ಅನ್ಸುತ್ತೆ. ಏನು ಬ್ಲೌಸ್ ಪೀಸ್ ನ ತೆಗೆದ್ಬಿಟ್ಟು ಉಡ್ಜರ್ ಮಾಡ್ಕೊಂಡಿದೀನಿ. ಎಲ್ಲಿ ಬ್ಲೌಸ್ ಪೀಸ್ ಯಾವುದು? ಇದು ಬ್ಲೌಸ್ ಪೀಸ್. ಇದು ಬ್ಲೌಸ್ ಪೀಸಾ? ಬ್ಲೌಸ್ ಹೊಲ್ದಿರೋದು ಯಾವುದು ಹೇಳು ತೋರಿಸು. ಸ್ಯಾರಿ ಪೀಸ್ ಅಲ್ಲಿ ಹೊಲ್ದಿದ್ದಾರೆ ಅವ್ರ ಬ್ಲೌಸ್. ಹೌದಾ? ಬ್ಲೌಸ್ ಉಡ್ಜರ್ದಲ್ಲಿ ಬ್ಲೌಸ್ ಹೊಲ್ದಿದ್ದಾರೆ. ಬ್ಲೌಸ್ ಪೀಸ್ ನ ಸೆರೆ ಕಡೆ ಹಂಗೆ ಬಿಟ್ಬಿಟ್ಟಿದ್ದಾರೆ. ಅವ್ರು ಎಷ್ಟು ದೊಡ್ಡ ಎಕ್ಸ್ಪೀರಿಯನ್ಸ್ ಟೈಲರ್ ಗೊತ್ತಾ. ಆದ್ರೆ ಪಾಪ ಏನೋ ಮಿಸ್ ಆಗಿದೆ ಅನ್ಕೋತೀನಿ. ಆಮೇಲೆ ಬ್ಲೌಸ್ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಇದು ಎಂಗೇಜ್ಮೆಂಟ್ಗಾ? ಎಷ್ಟು ಕೊಟ್ಟಿದ್ದೆ ಅವಾಗ? ಎಂಗೇಜ್ಮೆಂಟ್ ಆದ್ಮೇಲೆ ನೆನಪಿ. ಎಂಗೇಜ್ಮೆಂಟ್ ಆದ್ಮೇಲೆ ಅಂದ್ರೆ ನಾವು ಸ್ಯಾರಿ ತಂದು ಕೊಟ್ಟಿದ್ವಿ ಎಂಗೇಜ್ಮೆಂಟ್ಗೆ. ನೀವು ಅರ್ಜೆಂಟ್ ಅಲ್ವಾ ಸ್ಯಾರಿ ತಂದ್ಕೊಟ್ಟಿದ್ದು? ಎಂಗೇಜ್ಮೆಂಟ್ ದಿನ ಸ್ಯಾರಿ ತಂದ್ಕೊಟ್ಟಿದ್ದಲ್ವಾ? ಮುಂಚೆನೆ ಕೊಡ್ಸಿದ್ರೆ ಮುಂಚೆನೆ ಬ್ಲೌಸ್ ಹೊಲ್ಸ್ಕೊತಾ ಇದ್ದೆ. ನೀವ್ ಹೇಳಿದ್ದೆ ಎಂಗೇಜ್ಮೆಂಟ್ ಹಿಂದಿನ ದಿನ ರಾತ್ರಿ ಫೋನ್ ಮಾಡ್ಬಿಟ್ಟು, ನಾಳೆ ಹೆಂಗು ಮಾತುಕತೆಗೆ ಏನ್ ಬರ್ತೀರಾ, ಎಂಗೇಜ್ಮೆಂಟೇ ಮಾಡ್ಬಿಡ್ತೀವಿ. ಒಪ್ಕೊಂಡ್ರಿ, ರಿಂಗು ಗಿಂಗು ಹಾಕೋ ತರ ಇದ್ ಮಾಡ್ಬೇಕಿತ್ತು. ಯಾಕೆ ಒಪ್ಕೊಂಡ್ರಿ ನೀವು? ಈಗ ಅದ್ರ ಕತೆ ಬಿಡಿ, ಆಗೋಗಿದೆ. ಇದು ಬ್ಲೌಸ್ ಪೀಸು ಉಡ್ಜರ್ಗ್ ಮಾಡ್ಕೊಂಡಿದ್ದೀನಿ ನೋಡಿ, ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂತ ಕಾಣಿಸ್ತಿಲ್ಲ.
ಇವರೇ ಟೈಲರ್ ಆಗಿರೋದ್ರಿಂದ ಅದು ಒಂದು ಐಡಿಯಾ ಬಂದು ಮಾಡ್ಕೊಂಡು. ಅದು ಎಷ್ಟು ವರ್ಷ ನಿಂಗೆ ಗೊತ್ತಾಗಿರಲಿಲ್ಲ? ಅದು ಒಂದು 5-6 ವರ್ಷ ಅನ್ಸುತ್ತೆ. ಗೊತ್ತಾಗಿರ್ಲಿಲ್ಲ. ಹೆಂಗ್ ಗೊತ್ತಾಯ್ತು? ಹೆಂಗ್ ಕಂಡಿಡ್ದೆ ಅದು? ಇತ್ತೀಚೆಗೆ ಒಂದು 3 ವರ್ಷದಿಂದ. ಅದೇ ಹೆಂಗ್ ಕಂಡಿಡ್ದೆ, ಹೆಂಗ್ ಗೊತ್ತಾಯ್ತು ನಿನ್ಗೆ? ಹಿಂಗೆ ಸೆರಗ್ನ ಪಿನ್ ಮಾಡಿ ಹಾಕಿದ್ದೆ. ಹಿಂಗೆ ಸೆರಗ್ನ ಪಿನ್ ಮಾಡಿ ಹಾಕಿದ್ರೆ ಈ ಸೆರಗು ಇಲ್ಲಿವರೆಗೂ ಬರೋದು. ನಾನು ಈ ಸೆರಗ್ ಯಾಕೆ ಇಲ್ಲಿವರೆಗೂ ಬರುತ್ತೆ ಅಂತ ಹಂಗೆ ಯೋಚನೆ ಮಾಡಿ 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 ಆಮೇಲೆ 1-2-3 ಸರಿ ತಿರುಗಿಸಿ ಸೀರೆನ್ ನೋಡ್ದೆ. ಆಮೇಲೆ ಗೊತ್ತಾಯ್ತು, ಸೆರಗು ಇದು ನೋಡಿ, ಸೆರಗ್ ಎಷ್ಟು ಚೆನ್ನಾಗಿ ಡಿಸೈನ್ ಬಂದಿದೆ. ಸೆರಗ ಡಿಸೈನ್ ತೋರಿಸು. ಓಕೆ, ಸೆರಗ್ ಡಿಸೈನ್ ಇದು ಎಷ್ಟು ಚೆನ್ನಾಗೈತೆ. ಹಾಗೆ ಬ್ಲೌಸ್ ನೋಡು ಯಾವ ತರ ಇದೆ. ಸೆರಗೋಷ್ಟು ಲುಕ್ ಆಗಿಲ್ಲ ಬ್ಲೌಸು. ಹೌದು, ಅದು ಮ್ಯಾಚಿಂಗ್ ಇದ್ರು ಬಂದಿದೆ. ಆಮೇಲೆ ಅನ್ಸ್ತು, ಓ ಇದು ಅವರು ಬ್ಲೌಸ್ ಪೀಸ್ ನ ಕಟ್ ಮಾಡೋದ್ ಬಿಟ್ಟು ಸ್ಯಾರಿ ಉಡ್ಜಾಗಲ್ಲಿ ಕಟ್ ಮಾಡ್ಬಿಟ್ಟು ಬ್ಲೌಸ್ ಹೊಲ್ಬಿಟ್ಟವ್ರೆ, ಪ್ಯಾಚ್ ವರ್ಕ್ ಮಾಡ್ಬಿಟ್ಟು. ನೋಡಿ, ಇದು ಬೇರೆ ಫ್ಯಾಬ್ರಿಕ್ ಹಾಕ್ಬಿಟ್ಟು ಪ್ಯಾಚ್ ವರ್ಕ್ ಮಾಡಿರೋದು. ಸ್ವಲ್ಪ ಕಲರ್ ಕಾಂಬಿನೇಷನ್ ಅಲ್ಲಿ. ಇದು ನಮ್ಮ ತುಂಬಾ ಮೆಮೊರಿ ಸೀರೆ. ಇದು ನಮ್ಮ ಎಂಗೇಜ್ಮೆಂಟ್ ಸ್ಯಾರಿ. ನಾವ್ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋ ಟೈಮಲ್ಲಿ ರಿಂಗ್ ಎಲ್ಲ ಅಷ್ಟೊಂದು ಯಾರು ಆಗ್ತಾ ಹಳ್ಳಿ ಕಡೆ ಇಲ್ಲ. ಈಗಲೂ ಯಾರು ಹಳ್ಳಿ ಕಡೆ ಕೆಲವರು ಮಾಡಲ್ಲ. ಇತ್ತೀಚೆಗೆಲ್ಲ ರೀಲ್ಸ್ ನೋಡಿ ಮಾಡ್ಬೋದಷ್ಟೇ. ಬಟ್ಟೆ ಕೊಡ್ತಾರೆ ಗೊತ್ತಾ, ಹುಡುಗಂಗೆ ಹುಡುಗಿ ಕಡೆಯವ್ರ ಬಟ್ಟೆ ಕೊಡ್ತಾರೆ, ಹುಡುಗಿಗೆ ಹುಡುಗನ್ ಕಡೆಯವ್ರ ಬಟ್ಟೆ ಕೊಡ್ತಾರೆ. ಹಾರ ತರ್ತಾರೆ, 2 ಹಾರ ಬದಲಾಯಿಸ್ಕೊತಾರೆ, ಹಬ್ಬದ ಅಡಿಗೆ ಮಾಡಿರ್ತಾರೆ, ಎಲ್ಲ ಊಟ ಮಾಡ್ತಾರೆ. ಎಂಗೇಜ್ಮೆಂಟ್ ಅಂತೂ ಅರ್ಜೆಂಟ್ ಅಲ್ಲ. ರಾತ್ರಿ 7 ಗಂಟೆಗೆ 8 ಗಂಟೆಗೆ ಫೋನ್ ಮಾಡ್ಬಿಟ್ಟು ಮಾತುಕತೆಗೆ ಏನ್ ಬರ್ತೀರಾ, ಒಂದೇ ಸರಿ ಎಂಗೇಜ್ಮೆಂಟ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಎಂಗೇಜ್ಮೆಂಟ್ ಅದು ರಾತ್ರಿ ನಿಮ್ಮ ಅಣ್ಣ ಎಲ್ಲ ಕರ್ಗಡ್ಬು ಏನೇನೋ ಮಾಡಿಸ್ಬಿಟ್ಟು, ಇದು ಚೇರು ಟೇಬಲ್ ಮೇಲೆಲ್ಲ ಹೇಳ್ಬಿಟ್ಟು ನಾವು ಬರೋಷ್ಟಕ್ಕೆಲ್ಲ ಪೆಂಡಲ್ ಹಾಕಿ ರೆಡಿ ಮಾಡಿ ಎಂಗೇಜ್ಮೆಂಟ್ ಮಾಡ್ಬಿಟ್ರು. ಕಲರ್ಫುಲ್ ಆಗಿದೆ. ನನ್ನ ಜೀವನ ಇದೇ ತರ ಕಲರ್ಫುಲ್ ಆಗಿದೆ. ಹೌದಾ? ಆಮೇಲೆ ಮಡ್ಸ್ಕೊತೀನಿ. ಅದು ಬ್ಲೌಸ್ ಆಯ್ತು. ಇದು ನನ್ನ ಮದ್ವೆಲಿ ನಾಗರು ಮಾಡೋದಕ್ಕೆ ಹೋಗ್ಬೇಕಾದ್ರೆ ಉಟ್ಕೊಂಡಿರೋಂಥ ಸ್ಯಾರಿ. ಅದು ಹೆಣ್ಮಕ್ಳಿಗೆ ತವಮನೆ ನಾಗರು ಕೊನೆ ನಾಗರ ಆಗಿರುತ್ತೆ. ಅದಕ್ಕ ಮಾಡೋದು ಏನೋ ಶಾಸ್ತ್ರಕ್ಕೆ ಮಾಡ್ತಾರೆ ಅದ್ರ ರೀಸನ್ ಇದು ಅಂತ. ಒಂದು ಶಾಸ್ತ್ರ ಒಂದೊಂದು, ಮತ್ತೆ ಇನ್ನೊಂದು ಅದು ಮತ್ತೆ ನಾವ್ ಇವಾಗ ಹೋದ್ರೆ ಅವ್ರಿಗೆ ನೆಂಟ್ರ ತರಾನೇ ಹೋಗ್ತೀವಿ ನಾವು. ಹೆಣ್ಮಗ್ಳಾಗಿ ಹೋಗಕ್ ಆಗಲ್ಲ ನಾಗರಿಗೆ. ಇದು ನಾಗರಕ್ಕೆ ಮತ್ತೆ ಬಳೆ ಶಾಸ್ತ್ರಕ್ಕೆ ಎರಡಕ್ಕೂ ಸೇರಿ ಫುಲ್ ತೋರ್ಸು. ಬಾರ್ಡ್ರ್ ನವಿಲ್ ಡಿಸೈನ್ ಇದೆ. ಚೆನ್ನಾಗಿ ಬಾರ್ಡರ್ ಮಾತ್ರ ಸಕ್ಕತ್ತಾಗಿದೆ. ಗ್ರ್ಯಾಂಡ್ ಅಲ್ಲ, ಸೀರೆನೂ ಚೆನ್ನಾಗಿದೆ ಗೊತ್ತಾ. ಇದು ಇದಕ್ಕೆ ಸೆರಗು ಚೆನ್ನಾಗಿದೆ. ಈ ಸ್ಯಾರಿ ಫುಲ್ ಹಿಂಗೆ ಇದೆ. ಆಲ್ಬಮ್ ಅಂತೂ ನಮ್ಮ ಮದ್ವೆ ಆಲ್ಬಮ್ ಅಲ್ಲಿ ಸ್ಯಾರಿನ ಎಷ್ಟೊಂದು ಫೋಟೋ ಅವೆ ನೋಡಿ. ಚೆನ್ನಾಗಿದೆ ಸ್ಯಾರಿ ಅಲ್ಲ, ಸೆರಗುನು ಚೆನ್ನಾಗಿದೆ. ಇದು ಇವಾಗೆಲ್ಲ ಬಳೆ ಶಾಸ್ತ್ರಕ್ಕೊಂದು, ನಾಗರಿಗ್ ಹೋದ್ರೆ ಅದೊಂದು ಅಂತ ಉಟ್ಕೋತಾರೆ. ನಾವು ಮದ್ವೆ ಆ ಟೈಮಲ್ಲಿ ನಾಗರಿಗೂ ಇದೆ ಸ್ಯಾರಿ, ಬಳೆ ಶಾಸ್ತ್ರಕ್ಕೂ ಇದೆ ಸ್ಯಾರಿ. ಸೀರೆ ಇಲ್ಲ ಅಂತಲ್ಲ, ಅವಾಗ ಅಷ್ಟೊಂದು ಗೊತ್ತಾಗ್ತಾ ಇರ್ಲಿಲ್ಲ ನಮ್ಗೆ. ಸೀರೆ ಏನೋ ಮಸ್ತಾಗಿದ್ವು. ಬ್ಲೌಸು ಮಾಮೂಲಿ ಸಿಂಪಲ್. ನನಗೆ ವರ್ಕ್ ಬ್ಲೌಸ್ ಎಲ್ಲ, ವರ್ಕು ಅಂದರೆ ಹ್ಯಾಂಡ್ ವರ್ಕ್ ಬ್ಲೌಸ್ ಇಷ್ಟ. ಆದರೆ ಪ್ಯಾಚ್ ವರ್ಕ್ ಬ್ಲೌಸು ಇದು ಮಾಡ್ತಾರಲ್ವಾ, ಪ್ಯಾಚ್ ವರ್ಕ್ ಮಾಡಿಬಿಟ್ಟು ಡಿಸೈನ್ ಮಾಡ್ತಾರಲ್ಲ, ಆ ಥರ ಡಿಸೈನ್ ಬ್ಲೌಸ್ ಇಷ್ಟ ಆಗಲ್ಲ. ಅದಕ್ಕೆ ಇದು ಬ್ಲೌಸ್ ಡಿಸೈನ್ ಇಲ್ಲ ಅಲ್ಲ. ಡಿಸೈನ್ ಈಗ ಈ ಸ್ಯಾರಿ ತೋರಿಸ್ತೀನಿ ನೋಡಿ. ಇದು ಅಷ್ಟೇ ತುಂಬ ಮೆಮೊರಿ ಇದೆ ಈ ಸ್ಯಾರಿಯಲ್ಲಿ. ನಾನು ಹೇಳಿದ್ನಲ್ವ ಅವಾಗಲೇ ಸೀರೆ ಎಲ್ಲ ಉಲ್ಟಾ ಮಡ್ಚಿರ್ತೀನಿ ಅಂತ. ಸ್ಯಾರಿ ಫುಲ್ಲು ಫ್ಲವರ್ ಇದೆ, ಹಾಗೆ ಬಾರ್ಡರ್ ಇದೆ. ಇದಾಗ್ತೈತೆ. ಮತ್ತೆ ಇದು ಏನ್ ಗೊತ್ತಾ, ಸ್ವಲ್ಪ ಲೈಟಿಂಗ್ಸ್ಗೆ ಕಲರ್ ಚೇಂಜ್ ಆಗುತ್ತೆ ಇದು. ಹೌದಾ? ಈ ಸ್ಯಾರಿ ಇರೋದು ಈ ಕಲರ್ ಅಲ್ಲಿ, ಆದ್ರೆ ಈ ಫ್ಲವರ್ ಎಲ್ಲ ಇದೆಯಲ್ವಾ, ಇದ್ ನೋಡಿದ್ರೆ ಹಿಂಗ್ ಲೈಟಿಂಗ್ಸ್ ಹಿಂಗ್ ಆಡ್ಸಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಹೌದಾ? ಇದು ನಮ್ಮ ಅಣ್ಣ ಕೊಡ್ಸಿರೋ ಅಂತ ರೇಷ್ಮೆ ಸ್ಯಾರಿ. ದುಡ್ಡು ಎಷ್ಟು ಅಂತ ಗೊತ್ತಿಲ್ಲ ಅಮೌಂಟು, ಯಾಕಂದ್ರೆ ನಾವು ಅವಾಗೆಲ್ಲ ಒಟ್ಟಿಗೆ ಸ್ಯಾರಿ ತಗೊಂಡಿದ್ವಿ. ಎಷ್ಟುದು ಅಂತ ಗೊತ್ತಿಲ್ಲ ಅಮೌಂಟ್ ಎಷ್ಟು ಅಂತ. ಎಲ್ಲಿ? ಚಿಕ್ಕಪೇಟೆ ಅಲ್ವಾ? ಚಿಕ್ಕಪೇಟೆಯಲ್ಲಿ. ನಾನು ಅವಾಗಲೇ ಆರೆಂಜ್ ಕಲರ್ದು ಒಂದು ಸ್ಯಾರಿ ತೋರಿಸಿದ್ನಲ್ವಾ, ಕಾಟನ್ ಸ್ಯಾರಿ, ನಾಗರು ಉಟ್ಕೊಂಡು ಆ ಸ್ಯಾರಿ, ಈ ಸ್ಯಾರಿ ಎಲ್ಲ ಸುಮಾರು ನಮ್ಮ ಅಣ್ಣ ಕೊಡ್ಸಿರೋ ಅಂತ ಸ್ಯಾರಿ, ಮತ್ತೆ ನನ್ನ ಮದ್ವೆ ಸ್ಯಾರಿ ಅವೇ ತೋರಿಸ್ತಾ ಇರೋದು. ಇದು ನನ್ನ ಮದ್ವೆಲಿ ಕೊಡ್ಸಿರೋ ಅಂತ ಸ್ಯಾರಿ. ನಾನು ನೈಟ್ ರಿಸೆಪ್ಷನ್ ಇದನ್ನೇ ಉಟ್ಕೊಂಡಿದ್ದು. ನಮ್ಗೆ ರಿಸೆಪ್ಷನ್ ಎಲ್ಲ ಮಾಡಿರ್ಲಿಲ್ಲ, ಹಳ್ಳಿ ಕಡೆ ಮದ್ವೆ ಫೋಟೋ ಶೂಟ್ ಮಾಡಿದ್ರೆ ಅಷ್ಟೇ. ಫೋಟೋ ಶೂಟ್ ಮತ್ತೆ ಹಳ್ಳಿ ಕಡೆ ಮನೆ ಮುಂದೆ ಚಪ್ರ ಹಾಕಿ ಅದು ಒಂಥರ ಚೆನ್ನಾಗಿದೆ. ಆ ತರ ಮದ್ವೆ ಮಾಡಿದ್ದು ನಮ್ದು. ಚೌಟ್ರಿಲೆಲ್ಲ ರಿಸೆಪ್ಷನ್. ಈ ಸರ್ಗ ಮತ್ತೆ ಕುಚ್ಚು ಹಾಕ್ಸಿದೀನಿ ನೋಡಿ. ಕುಚ್ಚು ಯಾವ ತರ ಕಾಣಿಸ್ತಾ ಇಲ್ಲ ಕುಚ್ಚು. ಕುಚ್ಚು ಡಿಸೈನ್ ಈ ತರ ಐತೆ. ಓಕೆ.
ಮತ್ತೆ ಇನ್ನೊಂದು ಏನ್ ಗೊತ್ತಾ, ನನ್ ಬ್ಲೌಸ್ಗೆ ವರ್ಕ್ ಮಾಡಿಸಿಲ್ಲ. ನಂಗೆ ಅವಾಗ ಅಷ್ಟೊಂದು ಗೊತ್ತಾಗ್ತಾ ಇರ್ಲಿಲ್ಲ ವರ್ಕ್ ಮಾಡಿಸೋದಕ್ಕೆಲ್ಲ. ಕುಚ್ಚಾಕಿಸ್ಬೇಕು ಅಂತ ಗೊತ್ತಿತ್ತು, ಅದಕ್ಕೆ ನಾನು ರೇಷ್ಮೆ ಸ್ಯಾರಿ ಅಂತವಕ್ಕೆಲ್ಲ ಚೆನ್ನಾಗಿರೋ ಸ್ಯಾರಿಗೆಲ್ಲ ಕುಚ್ಚಾಕ್ಸಿದ್ದೀನಿ. ಆದ್ರೆ ವರ್ಕ್ ಮಾಡಿಸ್ಬೇಕು ಅಂತ ಗೊತ್ತಾಗಿರ್ಲಿಲ್ಲ, ಅದಕ್ಕೆ ನಾನು ವರ್ಕ್ ಮಾಡ್ಸಿಲ್ಲ. ಸುಮ್ಮನೆ ಮಾಮೂಲಿ ಪ್ಲೈನ್ ಹೊಲ್ಸಿದ್ದೀನಿ ಅಷ್ಟೇ, ಏನು ಡಿಸೈನ್ ಇಲ್ಲ. ಅದೇ ಸ್ಯಾರಿಯಲ್ಲೇನೆ ಸ್ವಲ್ಪ ಡಿಸೈನ್ ಮಾಡಿದ್ದಾರೆ. ಇದು ಸ್ಯಾರಿ ಮ್ಯಾಚಿಂಗ್ ಮಾಡೋರಲ್ಲ, ಇದೇನ ಕಲರ್ ಹಾಕಿ? ಅದು ಕಲರ್, ಇದು ಸ್ಯಾರಿದೆ ಕಟ್ ಮಾಡ್ಕೊಂಡು ಮಾಡಿದ್ದಾರೆ. ಪೀಸ್ ಸ್ಯಾರಿ ಪೀಸ್ ಕಟ್ ಮಾಡ್ಕೊಂಡು ಮಾಡೋದಾ? ಇದು ಬಾರ್ಡರ್ ಕಟ್ ಮಾಡ್ಕೊಂಡಿದ್ದಾರೆ, ಇದು ಸ್ಯಾರಿ ಕಟ್ ಮಾಡಿದ್ದಾರೆ. ಸ್ವಲ್ಪ ತಗೊಂಡ್ ಮಾಡ್ತಾರೆ, ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಅದಕ್ಕೆ ಈ ಸ್ಯಾರಿಗೊಂದು ಬ್ಲೌಸ್ ಪೀಸ್ ತಗೊಂಡು ವರ್ಕ್ ಮಾಡಿಸ್ಬೇಕು ಅಂತ ಇದ್ದೀನಿ. ಇವಾಗ ಇವರೇ ಟೈಲರ್ ಆಗಿದ್ದಾರೆ, ಅವಾಗ ಟೈಲರಿಂಗ್ ಗೊತ್ತಿರ್ಲಿಲ್ಲ, ಇವಾಗ ಇವರೇ ಟೈಲರ್ ಹೆಂಗ್ ಬೇಕೋ ಹಂಗೆ ಹೊಲ್ಕೋತಾರೆ. ಅದಕ್ಕೆ ಇದು ನಮ್ಮ ಅಣ್ಣ ಕೊಡ್ಸಿರೋ ಕಾಸ್ಟ್ಲಿ ಸ್ಯಾರಿ ಅಂದ್ರೆ ನಮ್ಮ ಅಣ್ಣ ಕೊಡ್ಸಿರೋದ್ರಲ್ಲಿ ಇದೆ ಅನ್ಸುತ್ತೆ. ಗೃಹ ಪ್ರವೇಶ ಕೊಡ್ಸಿರೋದು? ಇಲ್ಲ, ಅದಕ್ಕಿಂತ ಜಾಸ್ತಿ, ಅದಕ್ಕಿಂತ ಕಾಸ್ಟ್ಲಿ ಇದೆ, ಜಾಸ್ತಿ ಅದಕ್ಕಿಂತ ಕಾಸ್ಟ್ಲಿ ಇದೆ. ಹೌದಾ? ಇನ್ನೊಂದೇನ್ ಗೊತ್ತಾ, ತುಂಬಾ ಮೆಮೊರಿಬಲ್ ಸೀರೆ ಅಂದ್ರೆ ಇದೆ. ನನ್ನ ಜೀವನವನ್ನೇ ಬದಲಾಯಿಸಿದಂತಹ ಸೀರೆ ಇದು. ಹೌದಾ? ಇದ್ರ ಕತೆ ತುಂಬಾ ದೊಡ್ಡದಾಗಿದೆ. ನಾನು ನಿಜ ಹೇಳ್ತೀನಿ, ಏನ್ ಗೊತ್ತಾ, ಇದು ಕಾಟನ್ ಸ್ಯಾರಿ, ಕೆಳಗೆ ಮೇಲೆ ಸೇಮ್ ಒಂದೇ ತರ ಬಾರ್ಡರ್ ಇದೆ. ಸೆಂಟ್ರಲ್ಲಿ ಮ್ಯಾಂಗೋ ಡಿಸೈನ್ ಸ್ವಲ್ಪ ಬಂದಿದೆ ಅಷ್ಟೇ. ಇದು ನನ್ನ ಧಾರೆ ಸೀರೆ. ಏನ್ ಗೊತ್ತಾ, ಈ ಸೀರೆ ತಗೋಬೇಕಾದ್ರೆ ನನ್ಗೆ ಇಷ್ಟನೇ ಇರ್ಲಿಲ್ಲ. ಹೌದಾ? ನಾನು ಒಂದ್ 2-3 ಸಾವಿರ ರೂಪಾಯಿದು ಬಾರ್ಡ್ರ್, ಅವಾಗೆಲ್ಲ ಆಫ್ ವೈಟ್ ಸ್ಯಾರಿ, ಗ್ರೀನ್ ಕಲರ್ ಬಾರ್ಡ್ರು, ಒಂಥರ ರೆಡ್ ಕಲರ್ ಬಾರ್ಡ್ರು, ಆತರ ಎಲ್ಲ ಸೀರೆ ಇದ್ವು. ಆವಾಗ ಅದೇ ಟ್ರೆಂಡ್ ಇದ್ದಿದ್ದು ನನ್ನ ಮದ್ವೆ ಟೈಮಲ್ಲಿ. ಆ ತರ ಸ್ಯಾರಿ ತಗೋಬೇಕು ಅಂತೇಳಿ ಒಂದ್ 3-4 ಅಂಗಡಿ ಹುಡುಕ್ತೆ ನಾನು ಚಿಕ್ಕಪೇಟೆಯಲ್ಲಿ, ಎಲ್ಲೂ ಸಿಗ್ಲಿಲ್ಲ. ಅದ್ರಲ್ಲಿ ಬೆಸ್ಟ್ ಸ್ಯಾರಿ ಅಂದ್ರೆ ಇದೇ ಇದ್ದಿದ್ದು. ಇನ್ನೆಲ್ಲ ಯಾವ ತರ ಗೊತ್ತಾ, 500 ರೂಪಾಯಿ 600 ರೂಪಾಯಿಗೆ ಸಿಗುತ್ತಲ್ವಾ, ಡೈಲಿ ವೇರ್ ಸ್ಯಾರಿ ಇರುತ್ತಲ್ವಾ, ಆ ತರ ಸ್ಯಾರಿಯಲ್ಲೇ ವೈಟ್ ಕಲರ್ ಸ್ಯಾರಿ ಇದ್ದಿದ್ದು. ಧಾರೆ ಮುಹೂರ್ತಕ್ಕೆ ನಮ್ ಕಡೆ ವೈಟ್ ಸ್ಯಾರಿನೇ ಹಾಕೋದ್ರಿಂದ ಲಾಸ್ಟ್ಗೆ ಬೇಜಾರ್ ಮಾಡ್ಕೊಂಡು ತಗೊಂಡಂತ ಸ್ಯಾರಿ, ತುಂಬಾ ಮೆಮೊರಿಬಲ್ ಸ್ಯಾರಿ ಇದು. ಸರಿ, ಈ ಸ್ಯಾರಿ ತಗೊಂಡಾಗ ಬೇಜಾರು ಮಾಡ್ಕೊಂಡ್ರೆ ಆಮೇಲೆ ಸ್ಯಾರಿ ಉಟ್ಕೊಂಡವಾಗ? ಸ್ಯಾರಿ ಉಟ್ಕೊಂಡ್ ಮಗ್ಳು ಬೇಜಾರಿತ್ತು. ಹೌದಾ? ಯಾಕೆಂದ್ರೆ ನೀನೇನ್ ನನ್ಗೆ ಅಷ್ಟೊಂದು ಗೊತ್ತಿರ್ಲಿಲ್ವಲ್ಲ, ಜೀವನ ಹೆಂಗಿರುತ್ತೋ ಏನೋ, ಇವಾಗ ಹಿಂಗಿದ್ದೆ ಆಮೇಲೆ ಹೆಂಗಿರ್ತೀನೋ ಏನೋ. ಈಗ ಸರಿ, ಓಕೆ, ಆಮೇಲೆ ಹೆಂಗಿರ್ತೀನೋ ಈಗ. ಅದು ಏನ್ ಹೇಳ್ತಾರೆ, ಒಂದ್ ಕಡೆ ಗಾಬರಿ, ಒಂದ್ ಕಡೆ ಭಯ, ಒಂದ್ ಕಡೆ ಟೆನ್ಷನ್ನು, ಯಾವ ತರ ಇರ್ತೀನೋ ಏನೋ, ಹೆಂಗೋ ಏನೋ. ಸರಿ ಆಯ್ತು, ಆಮೇಲೆ ಹೆಂಗಿರ್ತೀನೋ ಏನೋ ಅಂತ ಅನ್ಕೊಂಡು ಇವಾಗ ಹೆಂಗಿದ್ದೀರಾ ಹೇಳ್ರಿ? ನಮ್ಮ ಮನೆಗೆ ನಾನೇ ಕ್ವೀನ್. ಹೌದಾ? ನಮ್ಮನೆ ಯುವರಾಣಿ. ಸೆರ್ಗು. ಸೆರ್ಗ ಇದು ಸೆರ್ಗ. ಮತ್ತೆ ನಾನು ಇದು ಬ್ಲೌಸ್ ಯಾಕಂತ ಸೆರ್ಗ ಹಾಕೋಬೇಕು, ಸೆರ್ಗು ಅಂತ. ಸೂಪರ್ ಆಗಿ ಕಾಣಿಸ್ತದೆ ಸೆರ್ಗಿದೆ ನೋಡ್ರಿ. ಇದು ನಮ್ಮ ಧಾರೆ ಸೀರೆ, ಸಖತ್ತಾಗಿದೆ ಇದು. ನಾನು ಹೇಳ್ತಾ ಇದ್ದೀನಿ, ಬೇಜಾರ್ ಮಾಡ್ಕೊಂಡು ತಗೊಂಡಿದ್ದೀನಿ ಅಂತ, ಸೊಕ್ಕದಾಗಿದೆ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದ್ ಏನ್ ಗೊತ್ತಾ, ಇವ್ರ ರಿಲೇಟಿವ್ಸೇ ನಮ್ದು ಬ್ಲೌಸ್ ಎಲ್ಲ, ನನ್ನ ಮದ್ವೆ ಬ್ಲೌಸ್ ಎಲ್ಲ ಇವ್ರ ರಿಲೇಟಿವ್ಸೇ ಸ್ಟಿಚ್ ಮಾಡಿದ್ದು. ಅವರು ನನ್ಗೆ ಈ ಸ್ಯಾರಿ ನೋಡ್ತಿದ್ದಂಗೆ ನಾನು ಫಸ್ಟೇ ಬೇಜಾರಾಗಿದ್ದೆ, ಈ ಸ್ಯಾರಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ಅವರು ಈ ಸ್ಯಾರಿ ಏನ್ ಈ ತರ ತಗೊಂಡಿದ್ದೀರಾ, ಮೂರ್ತು ಸ್ಯಾರಿ, ಬೇರೆದು ಕೊಡಿಸ್ತೀನಿ ನಾನು, ಬೇರೆ ತಗೊಂಡ್ ಬ್ಲೌಸ್ ಸ್ಟಿಚ್ ಮಾಡ್ಲಾ ಅಂತ ಹೇಳಿದ್ರು. ನಾನು ಹ್ಞೂ ಅಂತ ಹೇಳಂಗೂ ಇಲ್ಲ, ಹ್ಞೂ ಅಂತ ಹೇಳಂಗೂ ಇಲ್ಲ. ಆಮೇಲೆ ಇಲ್ಲ ಬೇಡ, ಇದೇ ತಗೊಂಡಿದ್ದೀನಿ, ನಾನು ತುಂಬಾ ಇಷ್ಟಪಟ್ಟು ತಗೊಂಡಿದ್ದೀನಿ, ಇದನ್ನೇ ಸ್ಟಿಚ್ ಮಾಡಿ ಅಂತ ಹೇಳ್ಬಿಟ್ಟು ಇದನ್ನೇ ಸ್ಟಿಚ್ ಮಾಡಿಸ್ದೆ. ಹೇಳಿದ್ನಲ್ಲ, ನನ್ನ ಜೀವನವನ್ನೇ ಬದಲಾಯಿಸಿದಂತಹ ಅದೃಷ್ಟದ ಸ್ಯಾರಿ. ನಾನು ಇಷ್ಟಪಟ್ಟು ತಗೊಂಡಿಲ್ಲ, ಆದ್ರೂ ನನ್ನ ಲೈಫ್ ಚೆನ್ನಾಗಿದೆ, ಖುಷಿ ಆಗುತ್ತೆ. ಇದು ಮಾಮೂಲಿ ಬ್ಲೌಸ್ ಪ್ಲೈನ್. ನಾನೇನು ಅಷ್ಟೊಂದು ಯಾವೂ ವರ್ಕ್ ಏನು ಡಿಸೈನ್ ಮಾಡಿಸಿ ಹೊಲಿಸಿಲ್ಲ. ಇದು ಸೂಪರ್ ಸ್ಯಾರಿ, ಸಕ್ಕತ್ತಾಗಿರೋ ಸ್ಯಾರಿ ಅಂದೆ. ನಮ್ಮ ಶ್ರೀಮತಿ ಅವ್ರ ಹತ್ರ ಇರೋ ಅಂತ ತುಂಬಾ ಕಾಸ್ಟ್ಲಿ ಸ್ಯಾರಿ ನೋಡ್ರಿ. ಇದಕ್ಕೆ ವರ್ಕ್ ಮಾಡಿಸ್ಬೇಕು ಅಂತ ಬ್ಲೌಸ್ ಪೀಸ್ ತಗೊಬಂದು ಹಂಗೆ ಇಟ್ಟಿದ್ದೀನಿ. ಅದು ಬ್ಲೌಸ್ ಇದಾಗಿತ್ತು, ವರ್ಕ್ ಮಾಡಿಸಿಲ್ಲ. ಅದು ಹೇಳಿದ್ನಲ್ವ ನಂಗೆ ಮುಂಚೆ ಎಲ್ಲ ಏನು ವರ್ಕ್ದೆಲ್ಲ ಅಷ್ಟೊಂದು ಐಡಿಯಾ ಇರಲಿಲ್ಲ, ಅದಕ್ಕೆ ವರ್ಕ್ ಮಾಡಿಸಿಲ್ಲ. ನನ್ನ ಹತ್ರ ಇರೋ ತುಂಬಾ ಕಾಸ್ಟ್ಲಿ ಸ್ಯಾರಿ ಅಂದ್ರೆ ಇದೆ, ತುಂಬಾ ಚೆನ್ನಾಗಿದೆ. ಇದು ಬಾರ್ಡರ್, ಕೆಳಗಡೆ ಬಾರ್ಡರ್, ಮೇಲ್ಗಡೆ ಬಾರ್ಡರ್, ಮೇಲೆ ಕೆಳಗೆ ಒಂದೇ ಡಿಸೈನ್ ಬಾರ್ಡರ್. ಬಾರ್ಡರ್ ಸ್ಯಾರಿ ಪೂರ್ತಿ ಹಿಂಗೆ ಇರೋದು. ಇದು ಕಮಲ ಡಿಸೈನ್ ಬಂದಿದೆ. ಕಮಲ ಡಿಸೈನ್ ಅಂತಾರೆ ಇದನ್ನ? ಅಲ್ಲ, ಕಮಲ್ ಹೂವ ಇದೆ ಅಂತ ಹೇಳ್ದೆ ಅಷ್ಟೇ. ಕಮಲ್ ಹೂವ ಇರೋದಾ? ನನ್ನ ಹತ್ರ ಇರೋ ತುಂಬಾ ಕಾಸ್ಟ್ಲಿ ಸ್ಯಾರಿ ಅಂದಿದೆ. ಮತ್ತೆ ನನ್ಗೆ ಇನ್ನೂ ಕಾಸ್ಟ್ಲಿ ಸೀರೆ ತಗೋಬೇಕು ಅಂತ ಆಸೆ ಇದೆ. ಅಂದ್ರೆ ಇದಕ್ಕಿಂತ ಜಾಸ್ತಿ ಏನು ಬೇಡ. ನೆಕ್ಸ್ಟ್ ನೋಡೋಣ. ಸರ್ ತೋರಿಸ್ಬಿಡು ಹಂಗೆ ಇದರಲ್ಲಿ. ಇದ್ರ ಪ್ರೈಸ್ ಹೇಳ್ತೀನಿ, ಯಾಕಂದ್ರೆ ನಂಗೆ ಈ ಸ್ಯಾರಿ ತುಂಬಾ ಇಷ್ಟ ಆಯ್ತು. ಎಷ್ಟು? 8,500. 8,500. 8,500ನಾ? 8,500.
ಅದು ಅದು ಮತ್ತೆ ಈ ಸ್ಯಾರಿ ತುಂಬಾ ವೆಯ್ಟ್ ಇದೆ. ತುಂಬಾ ಜನ ಹೇಳಿದ್ದಾರೆ ಈ ಸ್ಯಾರಿ ವರ್ಕು ಇದು ಮಾಡ್ಸಕ್ ತಗೊಂಡು ಹೋಗಿದ್ವಿ ಅಲ್ಲಿ ಬ್ಲೌಸ್ ಪೀಸ್ ತಗೊಳಕ್ಕೆ ಸ್ಯಾರಿಗೆ ತಗೋಬೇಕು ಅಂತ ಅವಾಗ ಹೇಳಿದ್ರು ವರ್ಕ್ ಮಾಡಿಸಿ ಹೊಲಿಸ್ಬೇಕಿತ್ತು, ಸ್ಯಾರಿ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅಂತ. ಮತ್ತೆ ವೆಯ್ಟ್ ಇಷ್ಟೊಂದು ವೆಯ್ಟ್ ಇದೆ, ಈ ತರ ಸ್ಯಾರಿ ವೆಯ್ಟ್ ಸಿಗೋದೇ ಇಲ್ಲ, ಈ ತರ ಬರೋದಿಲ್ಲ ಅಂತ ಇಲ್ಲ ಅಂತ ಹೇಳ್ತಾ ಇದ್ರು. ತುಂಬಾ ವೆಯ್ಟ್ ಇದೆ ಅಂತ. ಸೆರ್ಗು ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲಿ ಸರ್ಕು ಹಾಕೊಂಡು ತೋರಿಸು ಹಂಗೆ. ಎಲ್ಲಿ ಹಿಂಗ್ ಕಾಣಿಸ್ತಾ ಇದೆ. ಚೆನ್ನಾಗಿದೆ. ಅದು ಡಿಸೈನ್ ಮಾಡಿಸಿದೆಯಲ್ಲ ಅದು ತೋರಿಸು. ಡಿಸೈನ್ ಮಾಡಿಸಿರೋದ ಬಾರ್ಡ್ರು ಅದನ್ನು ಕೊಚ್ಚಂತಾರ. ಹಾಂ ಅದು ಇದು ಈ ಸ್ಯಾರಿ ಕುಚ್ಚು ತುಂಬಾ ಚೆನ್ನಾಗಿದೆ, ತುಂಬಾ ಗ್ರ್ಯಾಂಡ್ ಆಗಿ ಹಾಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಏನ್ ಗೊತ್ತಾ, ಈ ಸ್ಯಾರಿ ಕುಚ್ಚಿಗೆ ನನ್ನ ಮದ್ವೆ ಬ್ಲೌಸ್ ಎಲ್ಲ ಇವ್ರ ರಿಲೇಟಿವ್ಸ್ ಹತ್ರನೇ ಹೊಲಿಸಿದ್ದು. ಆದ್ರೆ ಈ ಸ್ಯಾರಿ ಕುಚ್ಚಿಗೆ ಮತ್ತೆ ಈ ಸ್ಯಾರಿದು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ನಾವು ದುಡ್ಡು ಕೊಟ್ಟಿಲ್ಲ, ಇವ್ರೇ ಕೊಟ್ಟಿರೋದು. ಸ್ಯಾರಿ ಅಂತೂ ಸಖತ್ತಾಗಿದೆ, ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಚೆನ್ನಾಗೈತೆ. ಈ ಸ್ಯಾರಿ ನಮ್ಮ ಮದ್ವೆಗೆ ಉಟ್ಕೊಂಡ್ಮೇಲೆ ನೆಕ್ಸ್ಟ್ ಯಾವಾಗ ಉಟ್ಕೊಂಡಿದ್ದೇಳು? ಒಂಗೆ ಮರಂ ನಾರ್ತಿಗೆ ನಮ್ಮ ನೇರ್ಲಕ್ಕಿರಲ್ಲಿ ಒಂದ್ಸಲ ಆರತಿ ಆಯ್ತು. ನನ್ನ ಮದ್ವೆ ಅದು ಹೊಸ್ತು ಅವಾಗ ಉಟ್ಕೊಂಡಿದ್ದೆ. ಆಮೇಲೆ ನಮ್ಮ ಅತ್ತಿಗೆ ಮದ್ವೆ ಅಲ್ಲ, ನಮ್ಮ ಅಣ್ಣನ ಮದ್ವೆಯಲ್ಲಿ ಮುಹೂರ್ತಕ್ಕೆ ಉಟ್ಕೊಂಡಿದ್ದೆ ಅಷ್ಟೇ. ಒಂದ್ 3 ಸರಿ ಹಾಕಿದೀನಿ ನಾನು ಅಷ್ಟೇ ಈ ಸ್ಯಾರಿನ. ನೋಡ್ರಿ, ಇದಕ್ಕೂ ಅಷ್ಟೇ ಏನು ವರ್ಕ್ ಮಾಡಿಸಿಲ್ಲ, ಸುಮ್ಮನೆ ಪ್ಯಾಚ್ ವರ್ಕ್ ಮಾಡಿದಾರೆ ಅಷ್ಟೇ. ಬಾರ್ಡರ್ ತಗೊಂಡು ಇದಕ್ಕೂ ವರ್ಕ್ ಮಾಡ್ಸಕ್ಕಾಗಿಲ್ಲ. ತುಂಬಾ ಈ ಸೀರೆಗೆ ಮಾತ್ರ ತುಂಬಾ ಬೇಜಾರಾಗ್ತಾ ಇದೆ. ಅದಕ್ಕೆ ಇದು ಬೇರೆ ಪೀಸ್ ತಗೊಬಂದಿದ್ದೀನಿ, ಸ್ಯಾರಿಗೆ ಮ್ಯಾಚ್ ಆಗೋ ಥರ 1 ಮೀಟರ್ ತಗೊಬಂದಿದ್ದೀನಿ. ಇದಕ್ಕೆ ವರ್ಕ್ ಮಾಡಿಸು ಅಂತ ಹೇಳಿ ಒಂದು 6 ತಿಂಗಳಾಯ್ತು, ಇನ್ನೂ ಮಾಡಿಸಿಲ್ಲ. ಯಾವಾಗ ಮಾಡಿಸ್ಕೊಡ್ತೀಯಾ? ಕೊಡೋಣ, ಮಾಡಿಸ್ಕೊಡೋಣ. ಡೋಂಟ್ ವರಿ ಚಿನ್ನ, ನಮಗೂ ಒಳ್ಳೆ ಟೈಮ್ ಬಂದೇ ಬರುತ್ತದೆ. ಅವರು ಯಾವತ್ತು ಈ ಬ್ಲೌಸ್ಗೆ ವರ್ಕ್ ಮಾಡಿಸ್ಕೊಡ್ತಾರೋ ಅವತ್ತು ಈ ಬ್ಲೌಸ್ ನ ಸ್ಟಿಚ್ ಮಾಡೋದು ನಿಮ್ ಜೊತೆ ವಿಡಿಯೋ ಶೇರ್ ಮಾಡ್ಕೊತೀನಿ. ಹೌದಾ? ಯಾಕೆ ಇಲ್ಲ, ಇದು ನನ್ನ ಮದ್ವೆ ತಗೊಂಡಿದ್ದೆ, ನನ್ನ ಫೇವರೇಟ್ ಸ್ಯಾರಿ ಅದು. ಇವ್ರಿಗೆ ತುಂಬಾ ಇಷ್ಟ ಈ ಸ್ಯಾರಿ. ಈ ಸ್ಯಾರಿಯಲ್ಲಿ ನಾನು ತುಂಬಾ ಚೆನ್ನಾಗಿ ಕಾಣ್ತೀನಂತೆ. ಹೌದು, ಯೆಲ್ಲೋ ಕಲರ್ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣ್ತಾರೆ ಇವರು. ಈ ಸ್ಯಾರಿಯಲ್ಲಿ ಡಿಸೈನ್ ಚೆನ್ನಾಗಿದೆ ನೋಡಿ. ಡಿಸೈನ್ ಚೆನ್ನಾಗಿದೆ. ಮತ್ತೆ ಬಾರ್ಡ್ರ್ ಮೇಲೆ ಕಿತ್ತು ನಿಮ್ಮಲ್ಲಿ ಈ ಬಾರ್ಡ್ರು ಮೇನ್, ಈ ಸ್ಯಾರಿನಲ್ಲಿ ಬಾರ್ಡ್ರು ಸಖತ್ತಾಗೈತೆ. ಸ್ಯಾರಿ ಫುಲ್ ಹಿಂಗೆ ಇದೆ, ಚೆನ್ನಾಗಿದೆ. ಇದು ಸುಮ್ಮನೆ ಮದ್ವೆಯಲ್ಲಿ ಇಡ್ಲಿ ಒಂದು ಅಂತ ತಗೊಂಡಿದ್ದು. ಸೆರ್ಗು ಕಡೆ ಫುಲ್ಲು ಮೇಲಿಂದ ಕೆಳಗಡೆ ಡಿಸೈನ್ ಬಂದಿದೆ, ಸ್ಯಾರಿ ಕಡೆ ಅರ್ಧ ಮಾತ್ರ ಬಂದಿದೆ. ಸಖತ್ ಗ್ರ್ಯಾಂಡ್ ಲುಕ್ ಆಗುತ್ತೆ. ಯಾವ್ದೊಂದು ದೇವ್ರ ಆದ್ರೆ ಸಾಕು, ಇದನ್ನ ಉಟ್ಕೊಬಿಡ್ತಾರೆ. ಸಿಂಪಲ್ ಆಗೈತೆ, ಚೆನ್ನಾಗಿ ಬೇಗ ಉಟ್ಕೋಬಹುದು ಅಂತ. ಸಿಂಪಲ್ ಕೆಲಸ ಎಲ್ಲ ಮಾಡಿರ್ತೀನಿ, ಬಾರ್ಡ್ರು ಸೀರೆ ಅಂತ ಸೀರೆ ಇಂಥ ಸೀರೆ ಉಟ್ಕೊಳಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೆ ಬೇಗ ಆಗುತ್ತೆ ಅಂತ ಇದನ್ನ ಉಟ್ಕೋತೀನಿ ಜಾಸ್ತಿ. ಇನ್ನೂ ಒಂದ್ 2-3 ಸ್ಯಾರಿ ಇದೆ, ಆಮೇಲೆ ತೋರಿಸ್ತೀನಿ. ಯೆಲ್ಲೋ ಕಲರ್ ಇದು ನಾನು ತುಂಬಾ ಇಷ್ಟಪಟ್ಟಿದ್ದೆ ಸರಿ. ಮತ್ತೆ ಇದನ್ನೇನೋ ಅದೇನೋ ಸಂಚಿ ಗಂಟು ತುಂಬ್ತಾರಲ್ಲ, ಆ ಶಾಸ್ತ್ರಕ್ಕೆ ಉಟ್ಕೊಂಡಿದ್ದೆ. ಹೊಸಕೆ ಕೂರಿಸಿದ್ದು, ಹೊಸಕೆ ಕೂರ್ಸೋದ ಇದು ನಂತರ ಸಂಚಿ ಗಂಟು ತುಂಬಾ ಟೈಮಲ್ಲಿ ಹೊಸಕೆ ಕೂರಿಸ್ತಾರೆ, ಅವಾಗ ಉಟ್ಕೊಂಡಿರೋಂಥ ಸ್ಯಾರಿ. ನಮ್ಮ ಮದುವೆ ಸ್ಯಾರಿನೇ ಅದನ್ನು. ಅವಾಗ ಸುಮಾರು ಸ್ಯಾರಿ ಇರ್ತಾವಲ್ಲ, ಅದು ಸುಮ್ಮನೆ ಮಾಮೂಲಿ ಬ್ಲೌಸ್ ಹೊಲಿಸಿದ್ದೀನಿ. ಇದು ಕಾಟನ್ ಸ್ಯಾರಿ. ಇದು ಸ್ಯಾರಿ ಚೆನ್ನಾಗಿದೆ, ಆದ್ರೆ ನಾನು ಉಟ್ಕೊಂಡ್ರೆ ಈ ಸ್ಯಾರಿ ಅಷ್ಟೊಂದು ನನಗೆ ಚೆನ್ನಾಗಿ ಕಾಣಿಸಲ್ಲ. ಆದ್ರೆ ನಾನು ತುಂಬಾ ಇಷ್ಟಪಟ್ಟು ತಗೊಂಡಿರುವಂತ ಸ್ಯಾರಿ ಇದು. ನೇರಳೆ ಕಲರ್ ಅಲ್ವಾ ಇದು? ನೇರಳೆ ಕಲರ್, ಪ್ಯೂರ್ ಕಾಟನ್ ಸ್ಯಾರಿ ಇದು. ಮತ್ತೆ ಫಸ್ಟ್ ಗೆ ತೋರಿಸಿದ್ನಲ್ವಾ ಆರೆಂಜ್ ಕಲರ್, ಅದು ಪಿಕಾಕ್ ಅದು. ಇದು ಪ್ಯೂರ್ ಕಾಟನ್ ಸ್ಯಾರಿ ನೋಡು. ಒಂದು ಕಾಲ್ ಭಾಗ ಸ್ಯಾರಿಗೆ ಡಿಸೈನ್ ಬಂದಿಲ್ಲ, ಆಮೇಲೆ ಸ್ವಲ್ಪ ಸ್ವಲ್ಪ ದೂರದಲ್ಲೇ ಡಿಸೈನ್ ಬಂದಿದೆ. ಸೆರ್ಗಲ್ ಫುಲ್ ಐತಲ್ಲ, ಸೆರ್ಗು ಡಿಸೈನ್ ಇದೆ. ಇದು ಸೆರ್ಗು, ಸೆರ್ಗು ಸಖತ್ತಾಗಿದೆ. ನಂಗೆ ಸೆರ್ಗು ಇಷ್ಟ ಆಯ್ತು ತುಂಬಾ. ಎಷ್ಟು ಚೆನ್ನಾಗಿ ಕಾಣುತ್ತೆ. ಸೆರ್ಗು ಸಖತ್ ಗ್ರ್ಯಾಂಡ್ ಲುಕ್ ಐತೆ ಸೆರ್ಗಲ್ಲಿ. ಇದ್ರ ಬ್ಲೌಸ್ ಅಷ್ಟೇ ಮಾಮೂಲಿ, ಸುಮ್ಮನೆ ಸಿಂಪಲ್. ಹೌದಾ? ನನಗೆ ಚೆನ್ನಾಗಿ ಬುದ್ಧಿ ಬಂದ್ಮೇಲೆ ನಾನು ವರ್ಕ್ ಮಾಡ್ತಿರೋದು. ಇನ್ನೆಲ್ಲ ಬ್ಲೌಸ್ ಸಿಂಪಲ್ ಆಗಿ ಕಲ್ಸಿದ್ದು, ಅವೆಲ್ಲ ನನ್ನ ಮದ್ವೆ ಸ್ಯಾರಿ ಆಗೋದ್ವು. ತುಂಬಾ ಮೆಮೊರೇಬಲ್, ತುಂಬಾ ಮೆಮೊರೇಬಲ್. ಈಗ ಇನ್ನೂ ಮೆಮೊರೇಬಲ್ ಆಗಿರೋ ಸೀರೆ ತೋರಿಸ್ತೀನಿ. ಈ ಸೀರೆ ಯಾವ್ದು ಗೊತ್ತಾ? ನಿನಗೆ ಗೊತ್ತಾ? ನಮ್ಮ ಸೀಮಂತದ ಸೀರೆ. ನೆನ್ಪಿಟ್ಕೊಬಿಟ್ಟಿದ್ಯಾ? ಇದರಲ್ಲಿ ಒಂದು ನಿಮ್ಮ ಅಣ್ಣ ತಂದಿರೋದು, ಒಂದು ನಾವು ತಂದಿರೋದು. ಇದ್ಯಾವುದು? ಇದು ನಾವು ತಂದಿರೋದು. ಹೌದಾ?
ಚೆನ್ನಾಗಿದೆ ಇದು ಪಾಚಿ ಗ್ರೀನ್ ಕಲರ್. ಅದು ಇದು ಸ್ಯಾರಿ ತುಂಬಾ ನೋಡು, ಸ್ಯಾರಿ ಸ್ಯಾರಿ ಫುಲ್ ಫುಲ್ಲು ಫ್ಲವರ್ ಏನೋ ಡಿಸೈನ್ ಬಂದಿದೆ. ಚೆನ್ನಾಗಿದೆ. ಕಾಣಿಸ್ತಾ ಬಾರ್ಡ್ರು? ಇದು ಬಾರ್ಡ್ರು ಕಾಣಿಸ್ತವ. ಸ್ಯಾರಿ ಮೇಲೆ ಕೆಳಗೆ ಸೇಮ್ ಬಾರ್ಡರ್ ಇದೆ, ಮತ್ತೆ ಸೀರೆ ಫುಲ್ ಇದೇ ತರಾನೇ ಇದೆ. ಚೆನ್ನಾಗಿದೆ. ಇದು ಸೆರಗು. ಸೆರಗಲ್ಲಿ ಚೆನ್ನಾಗಿತ್ತು ಇದು. ಇದಕ್ಕೆ ಕುಚ್ಚು ಹಾಕಿಸ್ಬೇಕಿತ್ತು, ಕುಚ್ಚು ಹಾಕ್ಸಿಲ್ಲ. ಮತ್ತೆ ಹಾಕ್ಸೋಣ ಅನ್ಕೊಂಡು ಹಂಗೆ ಇಟ್ಟಿದ್ದೀನಿ. ಇವಾಗ ಹಾಕ್ಸಕ್ಕಾಗಲ್ವಾ? ಹಾಕಿಸ್ಬೋದು. ಮತ್ತೆ ಯಾವಾಗ ಮದ್ಗಿರಿಗೆ ಹೋಗ್ತಾಗ ಹಾಕ್ಸೋಣ. ಚೆನ್ನಾಗಿದೆ ಸ್ಯಾರಿ. ಇದು ನಮ್ಮ ಸೀಮಂತದ ಮೊದಲನೇ ಸ್ಯಾರಿ, ಅಂದ್ರೆ ಗಂಡನ ಮನೆ ಸ್ಯಾರಿ ಇದು. ಇದು ಅಣ್ಣಯ್ಯ ಹೃದಯವಂತ ಕೊಡ್ಸಿರೋ ಸ್ಯಾರಿ. ನಮ್ಮ ಅಣ್ಣ ಕೊಡ್ಸಿರೋ ಸ್ಯಾರಿ ಇದು. ಇದು ಸ್ಯಾರಿ ಫುಲ್ಲು ಇದು ಎಲ್ಲ ಒಂದೇ ತರ ಐತಲ್ಲ. ಅರ್ಧ ಸ್ಯಾರಿ ಈ ತರ ಇದೆ, ಇನ್ನು ಅರ್ಧ ಸ್ಯಾರಿಯಲ್ಲಿ ಮ್ಯಾಂಗೋ ಡಿಸೈನ್ ಬಂದೈತೆ ನೋಡಿ. ಹೌದಾ? ಮತ್ತೆ ಬಾರ್ಡ್ರು ಸೇಮ್, ಮೇಲೆ ಕೆಳಗೆ ಸೇಮ್ ಇದೆ ಬಾರ್ಡರ್. ಎಲ್ಲ ಬಾರ್ಡ್ರ್ ಒಂದೇ ತರ. ಮೇಲೆ ಏನ್ ಬಾರ್ಡರ್ ಇದೆಯೋ ಕೆಳಗಡೆನೂ ಅದೇ ಬಾರ್ಡರ್ ಇದೆ. ಇದು ಉಟ್ಕೊಂಡ್ರೆ ಯಾವ ತರ ಗೊತ್ತಾ, ಒಂಥರ ಆಫ್ ಸೀರೆ ತರ ಕಾಣಿಸುತ್ತೆ. ಒಂದ್ ಅರ್ಧ ಡಿಸೈನ್ ಬರುತ್ತೆ, ಅರ್ಧ ಪ್ಲೈನ್ ಇರುತ್ತೆ. ಇದು ಸೆರಗು ಚೆನ್ನಾಗಿ ಬಂದಿದೆ. ಇದು ಅಷ್ಟೇ ಕುಚ್ಚು ಹಾಕಿಸ್ಬೇಕು ಅನ್ಕೊಂಡಿದೀನಿ, ಇದು ಕುಚ್ಚು ಹಾಕ್ಸಿಲ್ಲ. ಸೆರಗು ಮಾತ್ರ ಗ್ರ್ಯಾಂಡ್ ಆಗೈತೆ ಇದು ಲುಕ್ಕು. ಇದಕ್ಕೂ ಕುಚ್ಚು ಹಾಕ್ಸ್ ಒಂದೇ ಸಲ ಎರಡು ತಗೋಬಿಡಿ. ಕುಚ್ಚು ಹಾಕ್ಸಲ್ಲಿ ಮದ್ಗಿರಿಗೆ ಹೋದಾಗ ಸಲ ಯಾವಾಗಲ್ಲ. ನೀನು ಬ್ಲೌಸ್ಗಳೆಲ್ಲ ಮಾಮೂಲಿ, ಏನು ವರ್ಕ್ ಮಾಡ್ತಿಲ್ಲ, ಅದಕ್ಕೆ ಬ್ಲೌಸ್ ಏನು ತೋರಿಸ್ತಾ ಇಲ್ಲ. ಇದು ನನಗೆ ಇಷ್ಟವಾದ ಸ್ಯಾರಿ. ನಮ್ಮ ಮನೆಯವ್ರಿಗೆ ಯೆಲ್ಲೋ ಕಲರ್ ಸ್ಯಾರಿ ಅಂದ್ರೆ ತುಂಬಾ ಇಷ್ಟ. ಈ ಸ್ಯಾರಿ ಬಂದು ನನ್ನ ಮಗಳಿಗೆ ಕೂದಲು ತೆಗಿಸ್ಬೇಕಾದ್ರೆ ತಗೊಂಡಿರುವಂತ ಸ್ಯಾರಿ, ಅಂದ್ರೆ ಅಣ್ಣ ಕೊಡ್ಸಿರೋ ಸ್ಯಾರಿ. ಜಾಣೆ ಮಗಳಿಗೆ ಉಟ್ ಕೂದಲು ತೆಗ್ಸಿದ್ವಿ ಆ ಟೈಮಲ್ಲಿ. ನಂದು ಅವಾಗಲೇ ಒಂದು ಯೆಲ್ಲೋ ಕಲರ್ ಸೀರೆ ತೋರಿಸಿದ್ನಲ್ವಾ, ಆ ಸೀರೆ ತರಾನೇ ಈ ಸೀರೆನೂ ಅಷ್ಟೇ ತುಂಬಾ ಜಾಸ್ತಿ ಉಡ್ತಾ ಇರ್ತೀನಿ, ಯಾಕಂದ್ರೆ ಇದು ಬೇಗ ಉಡ್ಬೋದು ಅಂತ. ಸ್ಯಾರಿ ಅರ್ಧದವರೆಗೂ ಪ್ಲೈನು, ಅಲ್ಲಿಂದ ಕೆಳಕ್ಕೆ ಡಿಸೈನು ಪ್ಲೈನು ಪ್ಲಸ್ ಡಿಸೈನು ಈ ಸ್ಯಾರಿ ಹೆಸರು. ಮತ್ತೆ ಸೆರಗ್ ಕಡೆಯಿಂದ ಫುಲ್ಲು ಇದೆ. ಫುಲ್ಲಾ ಇದು? ಫುಲ್ ಡಿಸೈನ್ ಬಂದೈತೆ, ಚೆನ್ನಾಗೈತೆ, ಚೆನ್ನಾಗಿ ಕಾಣುತ್ತೆ ಇದು. ಸೆರಗು ಇದು ಬಾರ್ಡ್ರ್ ಸಕ್ಕತ್ತಾಯ್ತು ಇದ್ರದ್ದು. ಇಷ್ಟು ಬಾರ್ಡರ್ ಇದೆ, ಇಲ್ಲೆಲ್ಲ ಸ್ವಲ್ಪ ವರ್ಕ್ ಮಾಡಿದ್ದಾರೆ ನೋಡಿ, ಥ್ರೆಡ್ ವರ್ಕ್ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿ. ಸೆರಗು ಅಷ್ಟೇ ಸೇಮ್. ಚೆನ್ನಾಗಿದೆ. ಇದ್ರ ಬ್ಲೌಸ್ ಮಾತ್ರ ಸ್ವಲ್ಪ ಡಿಸೈನ್ ಮಾಡಿಸಿದ್ವಿ, ತೋರಿಸ್ತೀನಿ. ಹೌದಾ? ವರ್ಕ್ ಮಾಡಿಸಿರೋದಾ ಏನದು? ವರ್ಕ್ ಮಾಡಿಸಿಲ್ಲ, ಸ್ವಲ್ಪ ಡಿಸೈನ್ ಮಾಡಿಸಿದೀನಿ. ಚೆನ್ನಾಗಿ ಕಾಣುತ್ತೆ ಈ ಡಿಸೈನ್, ಒಂಥರ ಫ್ಲವರ್ ಬಟರ್ಫ್ಲೈ ತರ ಕಾಣುತ್ತೆ. ಬಟರ್ಫ್ಲೈ ಅಲ್ಲ, ಬಟರ್ಫ್ಲೈ ಹೇಳಿದ್ದು. ಹೌದಾ? ಅಷ್ಟೇ. ಈ ಡಿಸೈನ್ ನಾನು ಬ್ಲೌಸ್ ಹೊಲ್ಸ್ಕೊಂಡ್ಮೇಲೆ ಸುಮಾರು ನಾನು ಬಟ್ಟೆ ಹೊಲಿಯಕ್ಕೆ ನಿಂತ ಮೇಲೆ ಒಂದು 4-5 ಜನಕ್ಕೆ ಇದೇ ಡಿಸೈನ್ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಹೌದಾ? ಈ ಡಿಸೈನ್ ಚೆನ್ನಾಗಿದೆ ಅಂತ. ಇದು ನಮ್ಮಣ್ಣ ಏನು ನನ್ನ ಮಗಳಿಗೆ ಕೂದಲು ತೆಗಿಸ್ಬೇಕಾದ್ರೆ ಇದು ನಮ್ಮಣ್ಣ ಕೊಡ್ಸಿರೋ ಸ್ಯಾರಿನೇ, ಅಂದ್ರೆ ನಾವು ತಗೊಂಡಿದ್ದು, ನಮ್ಮಣ್ಣ ಕಾಡ್ಸ್ಕೊಟ್ಟಿದ್ದ. ಅಲ್ಲ ಏನದು ಫಸ್ಟ್ನೇದು ಬರ್ತೈತಲ್ಲ ಅದೇನದು? ಗೌರಿ ಹಬ್ಬನ. ಫಸ್ಟ್ನೇ ಗೌರಿ ಹಬ್ಬಕ್ಕೆ ಕೊಡ್ಸಿರ್ಲಿಲ್ಲ. ಯಾಕೆ ಗೊತ್ತಾ, ಫಸ್ಟ್ನೇ ಗೌರಿ ಹಬ್ಬಕ್ಕೆ ನಾನು ಪ್ರೆಗ್ನೆಂಟ್ ಇದ್ದೆ, 8 ತಿಂಗಳು ಪ್ರೆಗ್ನೆಂಟ್ ಏನಾಗಿದೆ. ಇನ್ನೇನ್ ಸೀಮಂತ ಮಾಡ್ತೀವಲ್ಲ, ಬೇಡ ಬಿಡು ಅಂತ ಸುಮ್ನಾಗಿದ್ದ. ಇದು 2ನೇ ಗೌರಿ ಹಬ್ಬಕ್ಕೆ ಕೊಡ್ಸಿರುವಂತ ಸೀರೆ. ಚೆನ್ನಾಗಿದೆ ಇದು ಎಲ್ಲ ಬತ್ಕೊಳ್ಳಿ ಡಿಸೈನ್. ಕೆಳಗಡೆ ಬಾರ್ಡರ್ ಮಾತ್ರ ಮೂತಿ ಕೆಂಪಿರುತ್ತೆ ತಾನೆ, ಇದು ಹಸಿರು ಇದೆ. ಸೀರೆ ಹಸಿರು ಐತಲ್ಲ, ಕೆಂಪು ಹಾಕತ್ತ ಕಾಂಬಿನೇಷನ್ ಹಾಕಿರ್ತಾರೆ ಅಷ್ಟೇ. ಇದು ನೆಟ್ಟೆಡ್ ಫ್ಯಾಬ್ರಿಕ್ ಅಲ್ಲಿ ಏನು ನವಿಲ್ ಚಿತ್ರ ಇದೆ, ಪಿಕಾಕ್ ಡಿಸೈನ್ ಚೆನ್ನಾಗಿದೆ. ಸ್ಯಾರಿ ಪೂರ್ತಿ ಹಿಂಗೆ ಇದೆ. ಕೆಳಗಡೆ ಬಾರ್ಡರ್ ಮಾತ್ರ ತುಂಬಾ ಗ್ರ್ಯಾಂಡ್ ಆಗಿ ನವಿಲ್ ಚಿತ್ರ ಎಲ್ಲ ಹಾಕೋರೆ. ಮೇಲ್ಗಡೆ ಚಿಕ್ಕದಾಗ ಬಾರ್ಡರ್ ಇದೆ. ಸೆರ್ಗಲ್ಲೂ ಇದೆ ನೋಡಿ, ಈ ತರ ಡಿಸೈನ್ ತೋರಿಸ್ತೀನಿ. ಈ ತರ ಅದೇ ಮಾಮೂಲಿ. ಇಲ್ಲೂ ಪಿಕಾಕ್ ಬಂದಿದ್ರೆ ಚೆನ್ನಾಗಿರೋದು ಅನ್ಸುತ್ತಲ್ವಾ? ಹೌದು, ಈ ಕಡೆ ಸೈಡಲ್ಲಿ. ಮತ್ತೆ ನಾನು ಯಾವ್ದೇ ಸ್ಯಾರಿ ತಗೊಂಡಿದ್ದೀನಿ, ಆ ಸ್ಯಾರಿ ಎಲ್ಲ ಆಲ್ಮೋಸ್ಟ್ ನಮ್ಮ ಯಜಮಾನ್ರೇನೆ ಸೆಲೆಕ್ಷನ್ ಮಾಡಿರುವಂತ ಸ್ಯಾರಿ. ನಿಮ್ಮ ಮದ್ವೆ ಸ್ಯಾರಿ ನಾನು ಸೆಲೆಕ್ಷನ್ ಮಾಡಿದ್ದೀನಿ. ಮದ್ವೆದಲ್ಲ, ಬೇರೆ ಇನ್ನು ತೋರಿಸ್ತೀನಲ್ವಾ. ಈ ಸ್ಯಾರಿ ಅವರೇ ಸೆಲೆಕ್ಷನ್ ಮಾಡಿದ್ದು, ಮತ್ತೆ ಈ ಯೆಲ್ಲೋ ಕಲರ್ ಸ್ಯಾರಿನೂ ಅವರೇ ಸೆಲೆಕ್ಷನ್ ಮಾಡಿದ್ದು. ಮತ್ತೆ ಇವೆರಡು ಎಲ್ಲಿ ರಾಮದೇವಲ್ ಅಲ್ವಾ ತಗೊಂಡಿದ್ದು? ಇದೆರಡು ರಾಮದೇವಲ್ ಮಧುಗಿರಿ ರಾಮದೇವಲ್ ತಗೊಂಡಿದ್ದು. ಅವಾಗ ಇನ್ನು ನಾವಿನ್ನು ಸ್ಟಾರ್ಟಿಂಗ್ ಫಸ್ಟ್ ಸ್ಯಾರಿ ತಕೊಂಡೋಕೆ ಹೋಗಿದ್ದು ಅಲ್ಲೇ.
ಅಲ್ಲ ಅಲ್ಲೇ ಅಲ್ಲ, ನಮ್ಗೆ ಸ್ಯಾರಿ ತಗೊಳೋದಕ್ಕೆ ಒಂದ್ ಸ್ವಲ್ಪ ಐಡಿಯಾ ಬಂದಿದ್ದು ಅಲ್ಲೇ ಅನ್ಸುತ್ತೆ. ಸ್ಯಾರಿಗಳು ನೋಡಿ ಸ್ಯಾರಿ ತಗೊಂಡೇ ಇಲ್ಲ ನಾವು. ಮದ್ವೆ ಆದ್ಮೇಲೆ ನಾವು ತಗೊಂಡಿಲ್ಲ ಅನ್ಸುತ್ತಲ್ಲ, ಎಲ್ಲೂ ಸ್ಯಾರಿ ನಾವು ತಗೊಂಡೇ ಇಲ್ಲ. ಹೋಗಿ ಅವೆರಡೇ ಸ್ಯಾರಿ ಫಸ್ಟ್ ನಾನು ನೀನು ಹೋಗಿ ತಗೊಂಡು ಸೆಲೆಕ್ಷನ್ ಮಾಡಿ ತಗೊಂಡಿರೋದು ಅನ್ಸುತ್ತೆ. ವಿನಯನ್ ಮದ್ವೆಗೆ ತಗೊಂಡಿರೋ ಸ್ಯಾರಿ. ಹೌದಾ? ವಿನಯನ್ ಮದ್ವೆ ಆದ್ಮೇಲೆ ತಗೊಂಡಿರೋ ಸ್ಯಾರಿ ಇವು. ಇಷ್ಟೊತ್ತು ನೋಡಿದ್ರಿ ನಮ್ಮ ಶ್ರೀಮತಿಯವರು ಸ್ಯಾರಿ ಕಲೆಕ್ಷನ್ಸ್ ತೋರಿಸಿದ್ರು. ಸ್ಯಾರಿ ಈ ಕಡೆ ಇದೆ ತೋರಿಸಿದವರು ತೋರಿಸಿದ್ರು. ಇನ್ನು ಆ ಕಡೆ ಒಂದಷ್ಟು ಸ್ಯಾರಿಗಳಿದಾವೆ. ಅವು ನಮ್ಮ ನೆನಪಲ್ಲಿರುವಂತ ಕೆಲವೊಂದು ಕೊಡ್ಸೋದ್ಕಿಂತ ನಾವಿಬ್ರು ಹೋಗಿ ಜೊತೆಲಿ ತಗೊಬಂದಿರೋ ಸ್ಯಾರಿ, ಮತ್ತೆ ನಮ್ಮ ಗೃಹ ಪ್ರವೇಶ ಸ್ಯಾರಿ, ಮತ್ತೆ ಆಮೇಲೆ ಸ್ಯಾರಿಗಳಿಗೆಲ್ಲ ಬ್ಲೌಸ್ ವರ್ಕ್ ಮಾಡಿಸಿರೋದು ಅದೆಲ್ಲ ಇದೆ. ಈಗ ಈ ಬ್ಲಾಗು ತುಂಬಾ ಲೆಂತ್ ಆಗ್ಬಿಡುತ್ತೆ, ಉದ್ದ ಆಗುತ್ತೆ. ಅದಕ್ಕೋಸ್ಕರ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀವಿ. ಪಾರ್ಟ್ 2 ನಲ್ಲಿ ಆ ಸ್ಯಾರಿಗಳು, ಆ ಬ್ಲೌಸ್ ವರ್ಕ್ ಮಾಡಿಸಿರೋದು ಅದೆಲ್ಲ ತೋರಿಸ್ತೀವಿ. ಪಾರ್ಟ್ 2ನ ಮಿಸ್ ಮಾಡದೆ ನೋಡಿ. ಓಕೆ, ಸದ್ಯಕ್ಕೆ ಬಾಯ್. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.